ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಒಕ್ಕಲಿಗಿರಿ ಚೌಟ್ರಿ ಹತ್ರ ನಿನ್ನೆ ಇಲ್ಲಿ ಚಾಂಬರ್ ಹೋಗಿದ್ದಕ್ಕೆ ಸಸಿ ನೆಟ್ಟಿ ಪ್ರತಿಭಟನೆ ನಡೆಸಿದರು. ಇದಕ್ಕೆ ಸ್ಪಂದಿಸಿದ್ದ ನಗರಸಭೆ ಅಧಿಕಾರಿಗಳು ಇವತ್ತು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ರಿ, ಚಾಂಬರ್ ಬ್ಲ್ಯಾಕ್ ಆಗಿತ್ತು, ಅದರ ಮೇಲೆ ಇರ್ತಕ್ಕಂಥ ಮುಚ್ಚಳವನ್ನು ತೆಗೆದಿದ್ದಾರೆ. ಮುಚ್ಚಳ ತೆಗೆದು ಅದರ ಮಣ್ಣಿಂದ ಸ್ವಲ್ಪ ಮಣ್ಣಿತ್ತು, ಅದನ್ನೆಲ್ಲ ತೆಗಿತಾ ಇದ್ದಾರೆ. JCB ಮೂಲಕ ಎಲ್ಲ ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಇನ್ನು ಚಾಂಬರ್ ಕಟ್ಟಿ ಇದು ಮಾಡಬೇಕಾದ್ರೆ 1 ವಾರ ಬೇಕಾ ಸರ್? 1 ವಾರ ಆಗುತ್ತಾ? 2-3 ದಿನದಲ್ಲಿ ರೆಡಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ತಾರಂತೆ. ಅದರ ಜೊತೆಗೆ ಸಿಮೆಂಟ್ ರಸ್ತೆ, ವೈಟ್ ಟ್ಯಾಪಿಂಗ್ ರಸ್ತೆ ಇಲ್ಲಿ ಮಾಡ್ದಂಗೆ ಮುಂದಕ್ಕೆ ಹೋಗಿ ಮಾಡ್ತಾ ಇದ್ದಾರೆ. ಅದನ್ನು ನಿನ್ನೆ ಹೇಳಿದ್ದೀನಿ. ಇವತ್ತು ನಗರಸಭೆ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು, ಅಂದರೆ ಈ ಬಾಬು ಅವರು ಗುತ್ತಿಗೆದಾರರು, ಅವರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿಸಿ ಇನ್ನು 2 ದಿನದಲ್ಲಿ ಚಾಂಬರ್ ಕಟ್ಟಿ ಇದರ ಮೇಲೆ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. JCB ಮೂಲಕ ಎಲ್ಲ ಕೆಲಸವನ್ನು ನೀಟಾಗಿ ಮಾಡಿರ್ತಾರೆ. ಕೇವಲ ಈ ಜನ ಪ್ರತಿಭಟನೆ ಮಾಡಿದ್ದೊಂದೇ ಎಲ್ಲ ತೋರಿಸೋದು, ತದನಂತರ ನಡೆದ ಪರಿಣಾಮವನ್ನು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ನಿಮ್ಮ ಇದಕ್ಕೆ ಚಾಂಬರ್ಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಸಮಸ್ಯೆಯನ್ನು AWನ ಜೂನಿಯರ್ ಇಂಜಿನಿಯರ್ ಕಿರಣ್ ಸರ್ ಬಂದಿದ್ದರು, ಗುತ್ತಿಗೆದಾರ ಬಾಬು ಅವರು ಬಂದಿದ್ದರು, ಬಾಬು ಸರ್ PWD ಇಂಜಿನಿಯರ್ ಅವರು. ಏನು ಹೆಸರು? PWD ಇಂಜಿನಿಯರ್ ನಾಯಕ್ ಸರ್ ಬಂದಿದ್ದರು. ಬಂದು ಇಲ್ಲಿ ನೋಡಿ, ಲೋಕೇಶ್ ನಾಯಕ್ ಸರ್ ಬಂದಿದ್ದರು. ಅವ್ರು ನೋಡಿ ಈ ಕಾಮಗಾರಿಯನ್ನು ಇಮಿಡಿಯೇಟ್ಲಿ ಕೆಲಸ ಪೂರ್ಣಗೊಳಿಸಬೇಕು ಮತ್ತು ಇದ್ರ ಮೇಲೆ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡಬೇಕು ಅಂಥೇಳಿ ಗುತ್ತಿಗೆದಾರರಿಗೆ ಹೇಳ್ಬಿಟ್ಟು ಹೋದರು. ಕೆಲಸ ಹಳೆ ಕೆಲಸ 20 ವರ್ಷದ ಹಿಂದೆ ಮಾಡಿರ್ತಕ್ಕಂಥ ಸ್ಲ್ಯಾಬ್ ಇದು ಅಲ್ಲ ಬಾಬು ಅವರೇ? ಅದು ಸ್ಲಮ್ ಬೋರ್ಡಿಂದ ಅಲ್ಲ, ಇದು ವಿಶೇಷವಾದ ಅನುದಾನದಲ್ಲಿ ದೊಡ್ಡಬಳ್ಳಾಪುರ ನಗರದ ಒಳಚರಂಡಿಯನ್ನು ಮಾಡಿರ್ತಕ್ಕಂಥ ಕಾಮಗಾರಿ. ಇದು ಒಳಚರಂಡಿ ಕಾಮಗಾರಿ ಮಾಡಿ ಸುಮಾರು 20 ವರ್ಷ ಆತ ಬಂತು. ಪೂರ್ತಿ ಕಳಪೆ ಅಂತ ಹೇಳ್ಬೋದು, ಬಟ್ ಏನು ಅಂತಂದರೆ ಆವಾಗ ಇವಾಗ ಕಳಪೆ ಅಂತ ಕಾಣಿಸ್ತೈತೆ. ಆವಾಗ ರಸ್ತೆ ಇದು ಎಲ್ಲ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ರು. ಇವಾಗ ನೋಡ್ರಿ, ಅಲ್ಲೆಲ್ಲ ತೆಗೆದಿದ್ದಕ್ಕೆ ಗಲೀಜು ನೀರೆಲ್ಲ ಸ್ಪೀಡಾಗಿ ಹೋಗ್ತಾಯಿದೆ. ಇದು ಇವತ್ತು ನಾಳೆ ಒಳಗಡೆ ಬಾಬು ಅವರು ಗುತ್ತಿಗೆದಾರರು ಕೆಲಸ ಮುಗಿಸಿ ಇದರ ಮೇಲೆ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡಲು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಇಲ್ಲಿ ಕೂಡ 1-2 ಟೂ ವೀಲರ್ನವರೆಲ್ಲ ಬಿದ್ದು ಏಟಾಗಿತ್ತು ಅಂತ ಬಂದಿತ್ತು. ಅದಲ್ಲದೆ ಫಸ್ಟು ಇದು ರಸ್ತೆ ಬಂದು PWD ಅವ್ರದ್ದು, PWD ಅವ್ರಿಗೆ ಸೇರಿರ್ತಕ್ಕಂಥ ರಸ್ತೆ. ಈ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡ್ತಾ ಇರೋದ್ರಿಂದ ನಗರಸಭೆ ವ್ಯಾಪ್ತಿಯಿಂದ PWD ವ್ಯಾಪ್ತಿಗೆ ಬರುತ್ತೆ. ಬಟ್ PWD ಅವರು, ನಗರಸಭೆಯವರು, ಗುತ್ತಿಗೆದಾರರು ಎಲ್ಲರೂ ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವರಿಗೆಲ್ಲ ಸ್ಥಳೀಯರೆಲ್ಲ